ನನ್ನ ಗಂಡ ಪೊಲೀಸ್ ಇನ್ಸ್ಪೆಕ್ಟರ್ ಆದ್ರೆ ಈಗ ಆತ ಸತ್ತು ಹೋಗಿದ್ದಾನೆ. ಹೀಗಾಗಿ ಆತನ ಕೆಲಸ ನನಗೆ ಸಿಕ್ಕಿದೆ ಅಂತ ಅಮಾಯಕರನ್ನ ನಂಬಿಸಿ ಹಣವನ್ನ ವಂಚಿಸಿರುವಂತಹ ಒಬ್ಬ ಖತರ್ನಾಕ್ ಮಹಿಳೆಯ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಪೊಲೀಸ್ ಡ್ರೆಸ್ ಧರಿಸಿ ಮಹಿಳೆಯಿಂದ ಮಕ್ಬಲ್ ಟೋಪಿ. ಆಟೋ ಡ್ರೈವರ್ ಕಂಪನಿಯಲ್ಲಿ ಕೆಲಸ ಮಾಡೋರೆ ಟಾರ್ಗೆಟ್. ಮೋಸ ಮಾಡೋರು ಎಲ್ಲಿ ತನಕ ಇರ್ತಾರೋ ಅಲ್ಲಿಯ ತನಕ ಮೋಸ ಹೋಗೋರು ಕೂಡ ಇರ್ತಾರೆ. ಮಹಿಳೆಯ ಗಂಡ ಇನ್ಸ್ಪೆಕ್ಟರ್ ಅಂತ ಹೇಳಿ ಇನ್ಸ್ಪೆಕ್ಟರ್ ಡ್ರೆಸ್ ಅನ್ನ ಹಾಕೊಂಡು ಮಹಿಳೆ ಜನರಿಗೆ ಇಲ್ಲ ಸಲ್ಲದ ಆಸೆಗಳನ್ನ ತೋರಿಸಿ ಹಣ ಪಡೆದು ತಲೆಮರೆಸ್ಕೊಂಡು ಓಡಾಡ್ತಿದ್ದಂತಹ ಐನಾತಿ ಮಹಿಳೆಯನ್ನ ಮೋಸ ಹೋದ ಜನರೇ ಹುಡುಕಿ ಕರೆತಂದು ಜ್ಞಾನಭಾರತಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸುನೀತಾ ಎಂಬಾಕೆ ಇನ್ಸ್ಪೆಕ್ಟರ್ ಒಬ್ಬರ ಜೊತೆಗೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಆ ಇನ್ಸ್ಪೆಕ್ಟರ್ ಅನಾರೋಗ್ಯದಿಂದ ಮೃತಪಟ್ಟಿರ್ತಾರೆ. ಅಕ್ರಮ ಸಂಬಂಧ ಇಟ್ಕೊಂಡಿದ್ದಂತಹ ಪೊಲೀಸ್ ಅಧಿಕಾರಿ ಸಾವನ್ನೇ ಬಂಡವಾಳ ಮಾಡ್ಕೊಂಡಿದ್ದ ಈ ಮಹಿಳೆ ನನ್ನ ಗಂಡ ಸತ್ತು ಹೋಗಿರೋ ಕಾರಣ ಅವರ ಕೆಲಸ ನನಗ್ ಬಂದಿದೆ ಅಂತ ಹೇಳಿ ಪೊಲೀಸ್ ಡ್ರೆಸ್ ಅನ್ನು ಹಾಕೊಂಡು ಜನರಿಗೆ ನಂಬಿಸಿ ಪ್ರತಿಯೊಬ್ಬರ ಬಳಿ ಹಣವನ್ನ ಪೀಕ್ತಾ ಇರ್ತಾಳೆ. ನನಗೆ ದುಡ್ಡು ಕೊಡ್ರಿ, ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿದೆ, ನಮ್ಮ ಮನೇಲಿ ಅಲ್ಲಿ ದುಡ್ಡು ಮುಟ್ಟಕ್ಕೆ ಆಗ್ತಾ ಇಲ್ಲ, ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿದೆ, 30,000 ಹಾಕಿ ಅಂದ್ರು. ಆಮೇಲೆ 30,000 ಹಾಕಿದ್ವಿ, ಇಮಿಡಿಯೇಟ್ ಆಗಿ ಹಾಕಿದ್ವಿ. ಯಾರ ಹತ್ರ ಕೇಳಿ 30,000 ಹಾಕಿದ್ವಿ. ಆಮೇಲೆ 20,000 ನಮ್ಮ ಯಜಮಾನ್ ಹತ್ರ ಮುಂಚೆನೆ ಇಸ್ಕೊಂಡವ್ರೆ. ಆ ತರ ಮಾಡಿ ತುಂಬಾ ನೋಯಿಸ್ಬಿಟ್ರು ಸರ್. ಅವರು ತುಂಬಾ ನೋಯಿಸವ್ರೆ. ಕ್ವಾರ್ಟರ್ಸ್ ಅನ್ನೋದು ಬಟ್ ಕ್ವಾರ್ಟರ್ಸ್ ಇಲ್ಲ, ಮನೇನೂ ಇಲ್ಲ. ಅವ್ರ ಮನೆಗೆ ನಮ್ಮ ಮನೆಗೆ ತಿರುಗೋದಷ್ಟೇ, ಯಾವ ಕ್ವಾರ್ಟರ್ಸ್ ಇಲ್ಲ. ನಮ್ಮ ಯಜಮಾನ್ ಇನ್ಸ್ಪೆಕ್ಟರ್ ಅವರು ಅಂತ ಹೇಳಿದ್ದಾರೆ. ಆಟೋ ಡ್ರೈವರ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಸೇರಿ 10 ಜನರ ಬಳಿ ಹಣವನ್ನ ಪಡೆದು 3 ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದ ಸುನೀತಾಳನ್ನ ಜನರೇ ಹಿಡಿದಿದ್ದಾರೆ. ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಪೊಲೀಸರ ವಶದಲ್ಲಿರುವ ಮಹಿಳೆ 10 ಮಂದಿಯ ಬಳಿ ಲಕ್ಷಾಂತರ ರೂಪಾಯಿಯನ್ನ ಪಡೆದು ವಂಚಿಸಿದ್ದಾರೆ. ಸಮಯ ಕೊಟ್ಟರೆ 3 ದಿನಗಳ ಒಳಗೆ ಎಲ್ಲರಿಗೂ ಕೂಡ ಹಣವನ್ನು ವಾಪಸ್ ಕೊಡೋದಾಗಿ ಪಬ್ಲಿಕ್ ಟಿವಿ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾಳೆ. ಆದರೆ ಮೋಸ ಹೋದವರು ಮಾತ್ರ ಮಹಿಳೆಯ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಡದೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬೆದರಿಸಿ ಇಸ್ಕೊಂಡಿಲ್ಲ ಸರ್. ಅವ್ರು ಸುಳ್ಳು ಹೇಳ್ಬೋದು. ಬೆದರಿಸಿ ಇಸ್ಕೊಂಡಿಲ್ಲ. ಕೊಡ್ತೀನಿ ಅಂತ ಇನ್ನು 3 ದಿನ ಟೈಮ್ ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದೀನಿ. ಯಾರ ಹತ್ರನೂ ಇಸ್ಕೊಂಡಿಲ್ಲ ಸರ್. ಇವ್ರ ಹತ್ರ ಬಿಟ್ಟರೆ ಅಲ್ಲಿ ಭರಮಸಾರದಲ್ಲಿ ಒಬ್ಬರ ಹತ್ರ ಇಸ್ಕೊಂಡಿದ್ದೀನಿ ಸರ್. ಅದು ಅವಾಗ ನಮ್ಮ ಮನೆಯವ್ರು ಇದ್ದಾಗಲೇ ಇಸ್ಕೊಂಡಿದ್ದು ಸರ್. 5 ಲಕ್ಷ ಅದು ಕೊಡ್ತೀವಂತಲೇ ಹೇಳ್ತಾ ಇದ್ದೀವಿ ಸರ್. ಯಾಕೆ ಇಷ್ಟು ಸಮಸ್ಯೆ ಮಾಡ್ತಿದ್ದಾರೋ ಗೊತ್ತಿಲ್ಲ ನನಗೆ. ಎಲ್ಲ ಕರ್ಕೊಂಬಂದು ನನ್ನ ಮಗಳ ಸಮೇತನೂ ಕರ್ಕೊಂಬಂದು ಯಾಕೆ ಹಿಂಗೆ ಮಾಡ್ತಿದ್ದಾರೋ ಗೊತ್ತಿಲ್ಲ ನನಗೆ. ಸದ್ಯ ಪೊಲೀಸರ ವಶದಲ್ಲಿರುವಂತಹ ಮಹಿಳೆಯ ವಿರುದ್ಧ ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಜ್ಞಾನಭಾರತಿಯಲ್ಲಿ ದಾಖಲಾಗಿರುವ ಕೇಸ್ ಕೂಡ ಅಲ್ಲಿಗೆ ವರ್ಗಾವಣೆ ಮಾಡ್ತಾರೆ ಅಂತ ಹೇಳಿ ಪೊಲೀಸ್ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.